ಇತ್ತೀಚೆಗೆ ಈ ಮನೆಯಲ್ಲಿ ಯಾರ ಮನಸ್ಸು ಸರಿಯಾಗೇ ಇಲ್ಲ. ಯಾರು ವಿಚಾರ ಹೇಳ್ತಾ ಇದೀಯಾ? ಸುನೀತಾ, ಶಾಲಿನಿ ವಿಚಾರನ? ಇದನ್ನ ನೀವು ಗಮನಿಸಿದ್ದೀರಾ? ಸುರೇಶ, ಇವತ್ತು ಶಾಲಿನಿನ ನೀನೇ ಡ್ರಾಪ್ ಮಾಡಿಬಿಡು. ಆಯ್ತು ಮೇಡಮ್, ನೀವು ಹೇಳಿದ್ಮೇಲೆ ಡ್ರಾಪ್ ಮಾಡಲ್ಲ ಅನ್ನಕ್ಕಾಗತ್ತಾ? ಖಂಡಿತವಾಗ್ಲೂ ಮಾಡ್ತೀನಿ. ದಿನ ನೀನೇ ಡ್ರಾಪ್ ಮಾಡ್ತಿದ್ದಲ್ವಾ ಅವಳನ್ನ, ಇವತ್ತ್ಯಾಕೆ? ನಾನು ಸ್ವಲ್ಪ ಅರ್ಜೆಂಟಾಗಿ ಹೋಗಬೇಕಾಗಿದೆ, ಕೆಲಸ ಇದೆ. ಒಂದು 5 ನಿಮಿಷ ಕಾಯಕ್ಕಾಗಲ್ವಾ? ಅದಕ್ಕೆ ಪ್ಲೀಸ್ ನಮ್ಮಿಬ್ರು ಮಧ್ಯೆ ಬರಬೇಡಿ. ನೀವಿನ್ನೂ ರಾಜಿ ಆಗಿಲ್ಲ. ಏನ್ರೆ ಒಳ್ಳೆ ಎಲೆಯ ಮಕ್ಕಳ ಥರ ಜಗಳ ಮಾಡ್ಕೊಂಡು ಬಿಟ್ಟಾಕ್ರೆ ಅದನ್ನ. ನೋಡು, ನಿಂಗೆ ಹೊಸದಾಗಿ ಕೆಲಸ ಸಿಕ್ಕಿದೆ, ದಯವಿಟ್ಟು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡು. ಈ ವಿಷಯಕ್ಕೆಲ್ಲ ತಲೆ ಹಾಕೋ ಅವಶ್ಯಕತೆ ಇಲ್ಲ. ಶಾಲಿನಿನ ಡ್ರಾಪ್ ಮಾಡು ಅಂತ ಹೇಳಿದೀನಿ, ಅಷ್ಟು ಮಾಡು ಸಾಕು. ಆಯ್ತಮ್ಮ, ಮಾಡ್ತೀನಿ. ಸುನೀತಾ, ಇನ್ನು ಸ್ವಲ್ಪ ಬೇಗ ಹೊರಡೋಣ. ಸುರೇಶ ನಿನ್ನನ್ನು ಡ್ರಾಪ್ ಮಾಡ್ತಾನೆ. ಅಯ್ಯೋ, ಅಪ್ಪ ಹೊರಡೋದು ಲೇಟ್ ಆಗುತ್ತೆ, ನಾವು ಬೇಗ ಹೊರಡ್ಬಿಡೋಣ. ನೋಡಿರಿ. ಆಗಲ್ಲ. ಏಕೆ? ನಾ ಬೇರೆ ಎಲ್ಲೋ ಹೋಗಬೇಕು, ಅದಕ್ಕೆ. ಇಲ್ಲ, ಈಗ ತಾನೇ ನನ್ನ ಆಫೀಸಲ್ಲಿ ಅರ್ಜೆಂಟ್ ಮೀಟಿಂಗ್ ಇದೆ, ಬೇಗ ಹೊರಡಬೇಕು ಅಂತ ಇದ್ರಿ. ಕದ್ದು ಮುಚ್ಚಿ ಕೇಳೋ ಅಭ್ಯಾಸ ಚೆನ್ನಾಗಾಗಿದೆ. ನಾನೇನು ಕದ್ದು ಮುಚ್ಚಿ ಕೇಳ್ದೆ? ಹಾಗೆ ಕಿವಿಗೆ ಬಿತ್ತು ಅಷ್ಟೇ, ಬರ್ತಾ ಇರ್ಬೇಕಾದ್ರೆ. ಸುಮ್ಮನೆ ಇರಿಟೇಟ್ ಮಾಡಬೇಡ, ಸುರೇಶನ್ ಜೊತೆ ಹೋಗು ಅಷ್ಟೇ. ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ, ಯಾಕೆ ನಾನು ಅವಾಯ್ಡ್ ಮಾಡ್ತಾ ಇದ್ದೀರಿ? ನಾನೇನಂತದ್ ಮಾಡಿದ್ದೀನಿ? ನನ್ನನ್ನು ಯಾಕೆ ಕೇಳ್ತೀಯಾ? ನಿನ್ನೆ ನೀನು ಈ ಪ್ರಶ್ನೆ ಕೇಳ್ಕೊ, ಗೊತ್ತಾಗತ್ತೆ. ನಿಮ್ಗೆ ಯಾಕೆ ಅರ್ಥ ಆಗೋದಿಲ್ಲ ಸುನೀತಾ? ಒಬ್ಬೊಬ್ಬರ ಯೋಚನೆಗಳು ಒಂದೊಂದ್ ತರ ಇರುತ್ತೆ, ಅದು ಒಂದೇ ಇದ್ದಾಗ ಆ ವ್ಯಕ್ತಿನ ದೂರ ಮಾಡ್ಬಿಡೋದಲ್ಲ. ಕರೆಕ್ಟು, ನಾನು ಒಪ್ಕೊಳ್ತೀನಿ. ಒಬ್ಬೊಬ್ರು ಯೋಚನೆಗಳು ಒಂದೊಂದ್ ಥರ ಇರುತ್ತೆ, ಆದ್ರೆ ಮೌಲ್ಯಗಳು ಒಂದೇ ಆಗಿರ್ಬೇಕು. ಅಂದ್ರೆ ಎಥಿಕ್ಸು, ಮೌಲ್ಯಗಳು ಎಲ್ಲ ಒಂದೇ ಆಗಿರುತ್ತೆ. ಅದಕ್ಕೂ ಒಂದು ಚೌಕಟ್ಟು ಅಂತಿರುತ್ತೆ. ಆ ಚೌಕಟ್ಟು ಏನಾದ್ರೂ ಮೀರಿದ್ರೆ ಅದು ಸ್ವೇಚ್ಛಾಚಾರ ಅಂತ ಅನಿಸ್ಕೊಳತ್ತೆ. ಈಗ ನಾನೇನಂತ ಸ್ವೇಚ್ಛಾಚಾರ ನಡೆಸ್ತಾ ಇದ್ದೀನಿ? ನನ್ನನ್ನು ಕೇಳ್ಬೇಡ, ನಿನ್ನ ಮನಸ್ಸಾಕ್ಷಿನ ಕೇಳ್ಕೊ. ಸುನೀತಾ, ಇನ್ನು ನನ್ನ ಮಾತು ಮುಗ್ದಿಲ್ಲ, ನನ್ನ ಪ್ರಶ್ನೆಗಿನ್ನ ಉತ್ತರ ಬಂದಿಲ್ಲ. ಉತ್ತರ ಬೇಕು ತಾನೆ? ಹೇಳ್ತೀನಿ ಕೇಳ್ಕೊ. ನೀನು ಸುಳ್ಳು ಹೇಳ್ತಾ ಇದೀಯಾ? ನಾನು ಸುಳ್ಳು ಹೇಳ್ತಾ ಇದ್ದೀನ? ನಾನ್ ಸುಳ್ಳು ಹೇಳಿಲ್ಲ. ಇದು ಒಂದ್ ಸುಳ್ಳು. ಮಾತು ಬೆಳೆಸಿ ವಿತಂಡವಾದ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ಯಾ ನೀನು. ವಿತಂಡವಾದ ಮಾಡ್ತಾ ಇರೋದು ನೀವು. ಪರಿಸ್ಥಿತಿನ ನಿಮಗ್ ಹೇಗ್ ಬೇಕೋ ಹಾಗೆ ಬದಲಾಯಿಸ್ಕೊಳ್ತಾ ಇರೋದು ನೀವು. ನಿಮ್ಮ ಸ್ವಾರ್ಥಕ್ಕೆ ಬೇರೆಯವ್ರ ಜೀವನನ ಹಾಳು ಮಾಡ್ತಾ ಇರೋದು ನೀವು. ಡಬಲ್ ಗೇಮ್ ಮಾಡ್ತಾ ಇರೋದು ನೀವೇನೆ. ಏನಮ್ಮ ಸುನೀತಾ, ಈಗ ಮಾಡ್ಬಿಟ್ಟೆ. ನೀನು ಅಂದ್ರೆ ಪ್ರಾಣ ಕೊಡುತ್ತೆ ಆ ಕೂಸು. ಅವಳ ಸ್ಥಿತಿನ ಅರ್ಥನಾರು ಮಾಡ್ಕೊಳ್ಳೋದು ಬೇಡ ನೀನು. ಇದೇನು ಸುನೀತಾ, ಅವಳಿಗೆ ಹುಷಾರಿಲ್ಲ ಅಂತ ಗೊತ್ತಿದ್ರು ನೀನು? ಸಾರಿ, ನಿಮ್ಮೆಲ್ಲರ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳಿದ್ದಿರ್ಬೋದು. ನಾನು ಯಾವ ಪ್ರಶ್ನೆಗೂ ಉತ್ತರ ಕೊಡೋ ಪರಿಸ್ಥಿತಿಲಿಲ್ಲ. ನಿಮಗೆ ನನ್ನ ಬಗ್ಗೆ ಇಷ್ಟು ಮಟ್ಟಕ್ಕೆ ತಿರಸ್ಕಾರ ಬೆಳೆದಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಅದೇ ನೀನು ತಪ್ಪು ತಿಳ್ಕೊಂಡಿರೋದು. ನನ್ಗೆ ಯಾವತ್ತಿಗೂ ನಿನ್ನ ಬಗ್ಗೆ ತಿರಸ್ಕಾರ ಇಲ್ಲ, ಆದ್ರೆ ನಿನ್ ಸುಳ್ಳಿನ ಬಗ್ಗೆ. ಸುಳ್ಳು ಯಾವತ್ತಿಗೂ ಒಳ್ಳೆ ಗುಣ ಆಗಲ್ಲ, ತಿಳ್ಕೊ. ಪದೇ ಪದೇ ನಾನು ಸುಳ್ಳು ಹೇಳ್ದೆ ಅಂತ ಹೇಳ್ತಾ ಇದ್ದೀರಲ್ಲ, ಏನ್ ಸುಳ್ಳು ಹೇಳ್ದೆ ನಾನು? ನೀ ಮಾಲನ್ ಮೀಟ್ ಮಾಡಿರ್ಲಿಲ್ಲ?